ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವಾಗಿ ಎಂ ಮಲ್ಲಪ್ಪ ಚೋತಾವಾರ್. ಬೆಳಗಾವಿ ರಾಜಕೀಯದಲ್ಲಿ ದಿನಕ್ಕೊಂದು ಚಂದ ಬೇರೆ ಬೇರೆ ರೀತಿಯಲ್ಲೇ ಒಡಕುಗಳು, ಕೊನಕಗಳು, ಭಿನ್ನಾಭಿಪ್ರಾಯ, ಭಿನ್ನಮತಗಳು ಹೆಚ್ಚಾಗ್ತಾ ಇವೆ. ಅದಕ್ಕೆ ಸಾಕ್ಷಿ ಇತ್ತೀಚೆಗೆ ನಮ್ಮ ಕತ್ತಿಯವರ ರಮೇಶ್ ಕತ್ತಿಯವರ ಪ್ರಬಲ ಪ್ರತಿಸ್ಪರ್ಧಿ ರಾಜೇಂದ್ರ ಪಾಟೀಲ್ ಡೈರೆಕ್ಟರ್ ಆಗಿ ನೇಮಿಸ್ಕೊಂಡಿದ್ದು ನಮ್ಮ ಸತೀಶ್ ಅವರು. ಇದರಿಂದಾಗಿ ಮತ್ತಷ್ಟು ಉರಿಯುವುದರಲ್ಲಿ ಉಪ್ಪನ್ನು ಹಾಕಿದಂಗೆ ಆಗಿದೆ. ಇನ್ನಷ್ಟು ಡಿಫ್ರೆನ್ಸ್ ಕ್ಲಿಯರ್ ಆಗಿ, ಯಾಕೆಂದರೆ ಅವ್ರಿಗೆ ನಮ್ಮ ಜಾರಕಿಹೊಳಿ ಬ್ರದರ್ಸ್ಗೆ ಅಟ್ ಎನಿ ಕಾಸ್ಟ್ ಹುಕ್ಕೇರಿಯಲ್ಲಿ ಗೆಲ್ಲೇಬೇಕನ್ನುವಂಥ ಹಠ. ಸಹಜ, ಸೋತಿದಾರಲ್ಲ, ಕಳ್ಕೊಂಡಲ್ಲಿ ಹುಡುಕಬೇಕು. ಈಗ ಅಲ್ಲಂತ ಡೈರೆಕ್ಟರಾಗಿ ಗೆಲ್ಲಲಿಕ್ಕಾಗಲಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ರಮೇಶ್ ಕತ್ತಿಯವರು ಗೆದ್ದರು. ಅದರಿಂದ ವಿದ್ಯುತ್ ಇಲಾಖೆ ಮೂಲಕ ಅಲ್ಲಿಯೂ ಒಂದು ಸಂಘದಲ್ಲೇ ಅಲ್ಲಿಯೂ ಕತ್ತಿಯವರು ಗೆದ್ದರು. ಇವೆರಡೂ ಹೊಡೆತಗಳನ್ನು ಹೇಗಪ್ಪ ಸಮಾಧೋಗಿಸೋದು? ಜೊತೆಗೆ ಮೇಲೆ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಬ್ರದರ್ಸ್, ಜಾರಕಿಹೊಳಿ ಬ್ರದರ್ಸ್, ಇಲ್ಲ ನಮ್ಮ ಬೆಂಬಲಿಗರಿಗಾಗಿ ನಾವು ಅಲ್ಲಿ ಹೋಗ್ಬೇಕಾಗ್ತದೆ ಅಂತೇಳಿ. ಈಗಾಗಲೇ ನಾವು 30% ಅಲ್ಲಿ ಗೆದ್ದಿದ್ದೀವಿ, ಅಲ್ಲಿ ವಿಶ್ವಾಸ ಗಳಿಸ್ಕೊತೀವಿ, ಅಲ್ಲಿ ನಾವು ಮರಳಿ ಪಡಿತೀವಿ. ಇವಾಗ ಸೋತಿರ್ಬೋದು, ನಾವು ಸೋಲು ಒಪ್ಕೊಳ್ತೀವಿ. ಆದರೆ ಅದೇ ಕಾಲಕ್ಕೆ ನಾವು ಅಲ್ಲೇ ಗೆಲ್ಲವ್ರೋಣ ಅನ್ನುವಂಥ ನೆಲೆಯಲ್ಲೇ ಇವತ್ತು ರಮೇಶ್ ಕತ್ತಿಯವರ ಪ್ರಬಲ ಪ್ರತಿಸ್ಪರ್ಧಿ ರಾಜೇಂದ್ರ ಪಾಟೀಲ್ರ ನಿರ್ದೇಶಕರನ್ನಾಗಿ ನೇಮಿಸಿ ಮತ್ತೊಂದು ಹೊಸ ರಾಜಕೀಯ ಸಂಚಲನವನ್ನು ಮೂಡಿಸಿಬಿಟ್ಟಿದ್ದಾರೆ. ಹೀಗಾಗಿ ರಮೇಶ್ ಕತ್ತಿಯವರು ಇನ್ನು ಮುಂದಿನ ಹೆಜ್ಜೆ